ಬಿಬಿಎಂಪಿ ಬದಲಾಗಿ ಇದೀಗ ಜಿಬಿಎ ಆಗಿದೆ. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಸಾಕಷ್ಟು ನಿರೀಕ್ಷೆಗಳಿಗೂ ಬೆಂಗಳೂರು ಬದಲಾಗುತ್ತೆ ಅಂತೇಳಿ. ಸೊ ಅದರಲ್ಲೂ ಕೂಡ ಇದೀಗ ಜೂನ್ 30ರೊಳಗಾಗಿ ಸುಪ್ರೀಂ ಕೋರ್ಟ್ ಜಿಬಿಎ ಚುನಾವಣೆ ನಡೆಸಬೇಕು ಅಂತೇಳಿ ಆದೇಶ ಮಾಡಿದೆ. ಸೊ ಈಗಾಗಲೇ ಎಲ್ಲೋ ಒಂದ್ ಕಡೆ ಚುನಾವಣೆ ನಡೆಯುತ್ತಾ ಅಥವಾ ಮುಂದೂಡಲಾಗ್ತದೆ ಅಂತೇಳಿ ಸಾಕಷ್ಟು ಗುಸುಗುಸು ಕೂಡ ಸುದ್ದಿಗಳು ಕೇಳಿ ಬರ್ತಿತ್ತು. ಇದೆಲ್ಲದಕ್ಕೂ ಇವತ್ತು ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಡಾಕ್ಟರ್ ಜಿಎಸ್ ಸಂಗ್ರೇಶಿ ಸರ್ ಅವರು ನಮ್ಮ ಫ್ರೀಡಂ ಟಿವಿ ಜೊತೆ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್, ಫ್ರೀಡಂ ಟಿವಿ ಕಾರ್ಯಕ್ರಮಕ್ಕೆ ಇವತ್ತು ಸ್ವಾಗತ ಸರ್. ಸರ್, ಡಾಕ್ಟರ್ ಜಿಎಸ್ ಸಂಗ್ರೇಶಿ, ಮೊದಲನೇದಾಗಿ ಧಾರವಾಡ ಯೂನಿವರ್ಸಿಟಿಯಿಂದ ಮೊದಲನೇದಾಗಿ ಗೌರವ ಡಾಕ್ಟರೇಟ್ ಅಂದ್ರೆ ನಿಮ್ಮ ಆಡಳಿತ ಸೇವೆಯನ್ನ ನೋಡಿ, ನ್ಯಾಯಾಂಗ ಸೇವೆಯನ್ನ ನೋಡಿ ನಿಮಗೆ ಗೌರವ ಡಾಕ್ಟರೇಟ್ ಲಭಿಸಿದೆ. ಸೊ ಅದಕ್ಕೆ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಜಿಬಿಎ ಚುನಾವಣೆ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು. ಒಂದ್ ಕಡೆ ಈಗಾಗಲೇ ವಿರೋಧ ಪಕ್ಷದವರು ಜೂನ್ 30ರೊಳಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಚುನಾವಣೆ ಶತಾಯಗತಾಯ ಮಾಡಲೇಬೇಕು ಅಂತೇಳಿ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಇದಕ್ಕೆ ಹಿಂದೇಟ್ ಆಗ್ತಾ ಇದೆ, ಚುನಾವಣೆಯನ್ನ ಮುಂದೂಡಬೇಕು ಅಂತೇಳಿ ಒಂದಿಷ್ಟು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತೇಳಿ ಸಾಕಷ್ಟು ಗುಸುಗುಸುಗಳು ಕೇಳಿ ಬರ್ತಿದ್ದಾರೆ. ಜೂನ್ 30ರೊಳಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಚುನಾವಣೆ ನಡೆಯುತ್ತಾ ಸರ್? ಜೂನ್ 30ರೊಳಗೆ ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಜನವರಿ 12ನೇ ತಾರೀಕಿನಂದು ಒಂದು ಆದೇಶವನ್ನು ಮಾಡಿದೆ. ಆ ಪ್ರಕಾರ ನಾವು ಚುನಾವಣಾ ಆಯೋಗದ ವತಿಯಿಂದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನನ್ನ ಪ್ರಕಾರ ಜೂನ್ 30ರೊಳಗೆ ಚುನಾವಣೆಗಳು ಆಗುವುದು ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೌದು, ಚುನಾವಣೆ ನಡೆಸಲೇಬೇಕು. ಯಾಕಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸಲೇಬೇಕಾಗ್ತದೆ. ನಾನಾಗಲಿ ಅಂದರೆ ಆಯೋಗದವರಾಗಲಿ ಸರ್ಕಾರವಾಗಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಲೇಬೇಕು, ಪಾಲಿಸಲೇಬೇಕು. ಹೀಗಾಗಿ ನಮ್ಮ ಮುಂದೆ ಯಾವುದೇ ಅಂತಹ ಕಾರಣಗಳು ಯಾವುದೂ ಇಲ್ಲ ಏನು ಮುಂದೂಡಿ ಅಂತ ಹೇಳಲಿಕ್ಕೆ. ಆದರೆ ಸರ್ಕಾರದವರು ನಮ್ಮ DPR ಸೆಕ್ರೆಟರಿ ಮುಖಾಂತರ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ನಮಗೆ ಮ್ಯಾನ್ ಪವರ್ ಇಲ್ಲ, ಯಾಕೆಂದರೆ ಸೆನ್ಸಸ್ ಮಾಡ್ತಾಯಿದ್ದಾರೆ ಮೇ 15ರವರೆಗೆ ಮತ್ತು SIR ಬರ್ಬೋದು. ಹೀಗಾಗಿ ಮ್ಯಾನ್ ಪವರ್ದ ಇದು ಕಡಿಮೆ ಆಗ್ತದೆ, ಮಾನವ ಸಂಪನ್ಮೂಲ ವ್ಯಕ್ತಿದು ಏನು ನಾವೇನು ಹೇಳ್ತೇವೆ ಆಫೀಸರ್ಸು ಕಡಿಮೆ ಆಗ್ತದೆ. ಹೀಗಾಗಿ 3 ತಿಂಗಳ ವೇಳೆಯನ್ನು ಕೊಡಿ ಅಂತ ಹೇಳಿ ನಮಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ವೇಳೆಯನ್ನು ಕೊಡುವುದು ಬಿಡುವುದು ನನ್ನ ಹತ್ರ ಇಲ್ಲ. ಯಾಕಂದರೆ ಈಗಾಗಲೇ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರೋದರಿಂದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಜೂನ್ 30ರೊಳಗೆ ನೀವು ಕಂಪ್ಲೈ ಮಾಡಬೇಕು, ಜುಲೈ 20ಕ್ಕೆ ನಮಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಕಠೋರವಾದಂಥ ಏನು ಹೇಳ್ತಾ ಇದ್ರಿ ನೀವು, ಸ್ಟ್ರಿಕ್ಟ್ ಡೈರೆಕ್ಷನ್ ನಮಗೆ ಕೊಟ್ಟಿರುವುದರಿಂದ ಮತ್ತು ಸರ್ಕಾರಕ್ಕೂ ಕೂಡ ಅದರಲ್ಲಿ ಸ್ಟ್ರಿಕ್ಟ್ ಡೈರೆಕ್ಷನ್ ಇರೋದರಿಂದ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ದೇವೆ. ಇವ್ರದ್ದು ಯಾವ ರೀತಿ ಸರ್ಕಾರ ಒಂದು ಪತ್ರ ಬರೆದಿದೆಯಲ್ಲ ಅದನ್ನು ಒಂದು ಆಧಾರವಾಗಿಟ್ಟುಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಅದು ಇನ್ನೂ ಬೋರ್ಡ್ ಮೇಲೆ ಬಂದಿಲ್ಲ, ಅದು ಕೋರ್ಟ್ ಹೀರಿಂಗಿಗೆ ಬಂದಿಲ್ಲ. ಈಗಾಗಲೇ ನಾವು ಹಾಕಿ 2-3 ವಾರ ಆಯಿತು, 3-4 ವಾರ ಆಯಿತು ಅಂದ್ಕೊಳ್ಳಿ, ಇನ್ನೂ ಬಂದಿಲ್ಲ. ಆದರೆ ನಮಗೆ ಚುನಾವಣೆ ದಿನಾಂಕಗಳು ಜೂನ್ 30ರೊಳಗೆ ಮಾಡಬೇಕಾಗಿರುವುದರಿಂದ ದಿನಗಳು ಕಡಿಮೆ ಆಗ್ತಾ ಇದ್ದಾವೆ. ಹೀಗಾಗಿ ನಾವು ಚುನಾವಣೆಗಳನ್ನು ನಿಗದಿತ ವೇಳೆಯಲ್ಲಿ ಮಾಡಲೇಬೇಕಾಗಿದೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ದೀರಿ ಅಂದರೆ ಪತ್ರವನ್ನು ಬರೆದಿದ್ದಾರೆ ನಮಗೆ ಸಿಬ್ಬಂದಿಗಳ ಕೊರತೆ ಅಂತೇಳಿ. ಸರ್, ಇದು ಕೇವಲ ಸಿಬ್ಬಂದಿಗಳ ಕೊರತೆ ಅಲ್ಲ, ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಅಂತೇಳಿ ಒಂದಿಷ್ಟು ಮಾಹಿತಿ ಗೊತ್ತಾಗ್ತಿರುವಂಥದ್ದು. ನಿಜಕ್ಕೂ ಕೂಡ ಚುನಾವಣಾ ಆಯೋಗಕ್ಕೆ ಚುನಾವಣೆ ನಡೆಸಿ ಅಂತೇಳಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆಯಾ ಸರ್? ಇಲ್ಲ, ಅದು ಅವರು ಹಣದ ಕೊರತೆಯಿಂದ ಅವರು ವೇಳೆಯನ್ನು ಕೇಳ್ತಾ ಇದ್ದಾರೆ ಅಂತಲ್ಲ. ಸರ್ಕಾರ ಹಣವನ್ನು ಯಾವುದೇ ಮೂಲಗಳಿಂದ ಸಂಗ್ರಹಿಸುತ್ತದೆ, ಅದನ್ನು ಇಂಥ ಒಂದು ಸಾಂವಿಧಾನಿಕ ಕೆಲಸಕ್ಕೆ ಕೊಡ್ತಾ ಇರ್ತದೆ. ಆದರೆ ಮಾರ್ಚ್ 31ರೊಳಗೆ ಅವರು ಬಜೆಟ್ ಇದೆಯಲ್ಲ, ಬಜೆಟ್ ಆದ ನಂತರ ನಮಗೆ ಕೊಡಬೇಕಾಗಿದೆ, ಕೊಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಸರ್ಕಾರದ ಹತ್ರ ದುಡ್ಡು ಇದ್ದೇ ಇರುತ್ತೆ. ಸೊ ಸರ್ಕಾರ ನಾವು ನೋಡ್ತಾ ಇದ್ದೇವೆ, ಪೇಪರ್ನಲ್ಲಿಯೂ ಕೂಡ ಸರ್ಕಾರ ಭಾಳಷ್ಟು ಕೆಲಸಗಳನ್ನು ಮಾಡ್ತಾಯಿದೆ ಅಂತೇಳಿ ನಾವು ನೋಡ್ಕೊಂಡು ಕೇಳ್ತಾ ಇದ್ದೀವಲ್ಲ, ಓದ್ತಾ ಇದ್ದೀವಲ್ಲ. ಸೊ ಚುನಾವಣೆ ನಡೆಸಲಿಕ್ಕೆ ಹಣದ ಕೊರತಿದೆ ಅಂತ ಹೇಳಿದರೆ ಅದು ತಪ್ಪಾದೀತು. ಕೊಡ್ತಾರೆ, 1 ದಿವಸ 2 ದಿವಸ 3 ದಿವಸ
4 ದಿವಸ, ಯಾಕಂದರೆ ಅವ್ರು ಪ್ರೊಸೀಜರ್ ಇರುತ್ತೆ, ಹಣಕಾಸು ಇಲಾಖೆ ಮುಖಾಂತರ ಹೋಗಿ ನಮಗೆ ಬರಬೇಕಾಗಿರುತ್ತೆ. ಅದಕ್ಕೆ ಅನುದಾನ ಬಿಡುಗಡೆ ಆಗಿದೆಯಾ ಅಂತ ಕೇಳ್ತಾರೆ. ಇಲ್ಲಿವರೆಗೆ ಆಗಿಲ್ಲ, ಆಗತ್ತೆ. ಅದು ಹಣದ ಕೊರತೆಯಿಂದ ಬಿಡುಗಡೆ ಆಗಿಲ್ಲ ಅಂತ ಅಂದರೆ ತಪ್ಪಾದಿತ್ತು. ಹಣದ ಕೊರತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ, ಕೊಡಲೇಬೇಕು. ಯಾಕಂದರೆ ಬಜೆಟ್ನಲ್ಲಿ ನಮಗಾಗಲೇ ಅಲೋಕೇಟ್ ಮಾಡಿದ್ದಾರೆ ಅವರು 150 ಕೋಟಿ ರೂಪಾಯಿನೂ ಸಮಥಿಂಗ್ ಅಷ್ಟು ಕೋಟಿ ಅನುದಾನವನ್ನು ನಮ್ಗೆ ಅಲೋಕೇಟ್ ಮಾಡಿದ್ದಾರೆ. ಅದು ಈಗ ಹಣಕಾಸು ಇಲಾಖೆಯಿಂದ ನಮಗೆ ಬರಬೇಕಾಗಿದೆ. ಇದರ ಮಧ್ಯದಲ್ಲಿ ನಾವು ಹಣ ಬಂದಿಲ್ಲ ಅಂತೇಳಿ ನಮ್ಮ ಕೆಲಸವನ್ನು ನಾವು ನಿಲ್ಲಿಸಿಲ್ಲ. ನಾವು ಮಾಡ್ತಾ ಇದ್ದೇವೆ, ಚುನಾವಣಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಸರ್, ಈಗ ಜೂನ್ 30 ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಂತೆ ಒಂದಿಷ್ಟು ಜಿಬಿಎ ಚುನಾವಣೆ ಈ ಬಾರಿ ನಡೆಯುತ್ತೆ ಅಂತೇಳಿ ಸಾಕಷ್ಟು ವಿರೋಧ ಪಕ್ಷಗಳಾಗಿರ್ಬೋದು, ಸಾಕಷ್ಟು ಸರ್ಕಾರದ ಕೆಲವೊಂದಿಷ್ಟು ಅಂದ್ರೆ ಮೇಯರ್ಗಳು, ಅಂದ್ರೆ ಕಾರ್ಪೊರೇಟರ್ಗಳು ಕೂಡ ಒಂದಿಷ್ಟು ಚುನಾವಣೆಗೆ ಸಜ್ಜಾಗ್ತಿದ್ರು. ಇಂಥ ಹೊತ್ತಲ್ಲೇ ಸರ್ಕಾರ ಒಂದಿಷ್ಟು ಸಮಯಾವಕಾಶವನ್ನ ಕೇಳ್ಕೊಂಡು ತಮ್ಮ ಚುನಾವಣಾ ಆಯೋಗದ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಮುಂದಾಗಿತ್ತು. ಯಾಕೆ ನಿಮ್ಮ ಮುಖಾಂತರನೇ ಆ ಸಮಯಾವಕಾಶವನ್ನ ಕೇಳೋದಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ತಮ್ಮ ಆಯೋಗವನ್ನ ಕೈಗೊಂಬೆ ಮಾಡ್ಕೊಂಡಿದ್ಯಾ, ಅಥವಾ ಏನಾದ್ರೂ ಯಾಕೆ ಸರ್ಕಾರ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಕೇಳೋದಕ್ಕೆ ತಮ್ಮ ಮೂಲಕ ಕೇಳ್ಕೊಂಡು ಬಂದಿದ್ದಾದ್ರು ಯಾಕೆ ಸರ್? ಅದು ಗೊತ್ತಿಲ್ಲ. ಆದರೆ ನೀವು ಹೇಳಿದಂಗೆ ಆಯೋಗ ಏನು ಸರ್ಕಾರದ ಕೈಗೊಂಬೆ ಏನಲ್ಲ. ಇದು ಒಂದು ಸ್ವತಂತ್ರವಾದ ಸಂವಿಧಾನಿಕ ಒಂದು ಸಂಸ್ಥೆ, ಆಯಿತಾ. ಅವ್ರು ಹಾಕಬೇಕಾಗಿತ್ತು, ಅವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಬೇಕಾಗಿತ್ತು, ಅವ್ರು ಹಾಕಿಲ್ಲ. ನಮಗೆ ಕೊಡಿ ಅಂತ ಹೇಳಿದ್ದಾರೆ, ನೀವು ಸುಪ್ರೀಂ ಕೋರ್ಟಿಗೆ ಹಾಕಿ ಅಂತ ನಮಗೆ ಕೇಳಿಲ್ಲ ಅವರು. ಸರ್ಕಾರದವರು ಅರ್ಜಿಯನ್ನು ನೀವು ಸುಪ್ರೀಂ ಕೋರ್ಟಿಗೆ ಹಾಕಿ ವೇಳೆಯನ್ನು ಕೊಡಿಸಿ ಅಂತ ಅವ್ರು ನಮ್ಮನ್ನು ಕೇಳಿಲ್ಲ. ನಮಗೆ ಕೇಳಿದ್ದಾರೆ ಅವರು, ಆಯೋಗಕ್ಕೆ ವೇಳೆಯನ್ನು ಕೊಡಿ ಅಂತ ನಮ್ಮನ್ನು ಕೇಳಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯ ಪೆಂಡಿಂಗ್ ಇರೋದರಿಂದ ನಾನಾಗಲಿ ಸರ್ಕಾರ ಆಗಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನೇ ಪಾಲಿಸಬೇಕಾಗ್ತದೆ, ಮತ್ತೆ ನಾವು ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಹೀಗಾಗಿ ಅದೇನು ಸರ್ಕಾರ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದೆ ಅಂತೇನಲ್ಲ. ಓಕೆ ಸರ್, ಈಗ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆದು ಅಂದ್ರೆ ಹಿಂದೆ ಬಿಬಿಎಂಪಿ ಇತ್ತು, ಇದೀಗ ಜಿಬಿಎ ಆಗಿ ಬದಲಾವಣೆ ಆಗಿದೆ ಸರ್. ಸುಮಾರು 2015ರಲ್ಲಿ ಚುನಾವಣೆ ಕೊನೆದಾಗಿತ್ತು, 10-11 ಚುನಾವಣೆ ಆಗಿಲ್ಲ. ಸೊ ಈ ಹಿಂದೆ ಚುನಾವಣೆ ನಡೆಯುವಂತ ಸಮಯದಲ್ಲಿ ಯಾವಾಗಲೂ ಇವಿಎಂ ಮುಖಾಂತರ ಚುನಾವಣೆಯನ್ನ ಮಾಡಲಾಗ್ತಿತ್ತು. ಆದ್ರೆ ಈ ಬಾರಿ ಬ್ಯಾಲೆಟ್ ಪೇಪರ್ ನ ಬಳಕೆ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ತೀವಿ ಅಂತೇಳಿ ಮುಂದಾಗಿದೆ. ಎಲ್ಲೋ ಒಂದ್ ಕಡೆ ಜನರು ಹೋಗ್ತಾರ ಸರ್ ಇದಕ್ಕೆ ಬ್ಯಾಲೆಟ್ ಪೇಪರ್ಗೆ? ಯಾಕಂತಂದರೆ ಇವು ಕಾಯ್ದೆ ಪ್ರಕಾರ ಮಾಡಿರುವಂಥದ್ದು. ಇದೇನು ನಾವು ಇವತ್ತೇ ನಾವು ಬ್ಯಾಲೆಟ್ ಪೇಪರ್ನಲ್ಲಿ ಮಾಡ್ತಾಯಿದ್ದೇವೆ, EVM ಮಾಡ್ತಾ ಇಲ್ಲ ಅನ್ನೋದಲ್ಲ. ಕಾಯ್ದೆ ಮುಖಾಂತರ ಕಾಯ್ದೆಯಲ್ಲಿ ಮತಪತ್ರದ ಬಳಕೆ ಅಂತ ಇರುವುದರಿಂದ ನಾವು ಕಾಯ್ದೆಯಲ್ಲಿ ಏನು ಹೇಳಿದಾರೋ ಅದನ್ನು ನಾವು ಪಾಲಿಸ್ಬೇಕಾಗ್ತದೆ. ಯಾರಾಗಲಿ, ನಾನಾಗಲಿ ಯಾರೇ ಆಗಲಿ, ಈ ದೇಶದ ನಾಗರಿಕ ಆಗಲಿ, ಈ ರಾಜ್ಯದ ನಾಗರಿಕ ಆಗಲಿ ಕಾಯ್ದೆಯನ್ನು ಪಾಲಿಸ್ಬೇಕಾಗ್ತದೆ. ಹೀಗಾಗಿ ಕಾಯ್ದೆ ಪ್ರಕಾರ ಇದ್ದುದನ್ನು ಅವರು ಮತಪತ್ರದ ಮುಖಾಂತರ ಅಂತ ಹೇಳಿದ್ದಾರೆ ಅಷ್ಟೇ. ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹಾಕಿದೆ ಅಂತ ವಿಪಕ್ಷದವರ ಟೀಕೆ ಸರ್. ಏನ್ ಹೇಳ್ತೀವಿ ಸರ್? ಇಲ್ಲ, ಕಾಯ್ದೆ ಇದೆ ಅಲ್ಲ, ಅಲ್ಲಿ ಕಾಯ್ದೆ ನಿಯಮಗಳು ಇರೋದರಿಂದ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರು ಯಾಕೆ ನಮ್ಗೆ ಒತ್ತಡ ಮಾಡ್ತಾರೆ? ಒತ್ತಡ ಮಾಡೋಕ್ಕೆ ಆಸ್ಪದ ಇಲ್ಲಲ್ಲ. ನಾವೇನು ಹಾಗೆ ಎಲ್ಲ ಒತ್ತಡಕ್ಕೆ ಒಳಗಾಗೋರಲ್ಲ. ಅಲ್ಲ, ಈಗ ತಮ್ಮ ಆಯೋಗಕ್ಕೆ ನಾನು ಕೇಳ್ತೀನಿ ಸರ್, ಈ ಇವಿಎಂ ಮಿಷನ್ ಮುಖಾಂತರ ಚುನಾವಣೆ ನಡೆದ್ರೆ ಏನಾಗುತ್ತೆ, ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆದ್ರೆ ಆಗುವಂತಹ ವ್ಯತ್ಯಾಸಗಳೇನು ಸರ್? ವ್ಯತ್ಯಾಸ ಏನಿಲ್ಲ, ಫಲಿತಾಂಶ ಬರ್ತದೆ. ಯಾರು ಗೆಲ್ತಾರೋ ಅವರು ಕಾರ್ಪೊರೇಟರ್ ಆಗ್ತಾರೆ. ವ್ಯತ್ಯಾಸ ಏನಾಗೋದಿದೆ, ವೇಳೆ ವ್ಯತ್ಯಾಸ ಆಗ್ತದೆ ಅಷ್ಟೇ. ಈಗ ನೀವು ಮಧ್ಯಾಹ್ನ 12 ಗಂಟೆ ಒಳಗೆ ರಿಸಲ್ಟ್ ಬರುವಂಥದ್ದು ಒಂದು 4-5 ತಾಸು ಹೆಚ್ಚಿಗೆ ತಗೋತದೆ. ಯಾಕಂದರೆ ಎಣಿಕೆ ಮಾಡ್ಕೋತ ಕೂತ್ಕೋಬೇಕಲ್ಲ, ಅಷ್ಟು ಬಿಟ್ಟರೆ ಏನಿದೆ, ಹಳೆ ಪದ್ಧತಿ ಇದು, ಅದೇ ಮುಂದುವರೆದಿದೆ. ಈಗಲೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಮತಪತ್ರಿಕೆ ಮುಖಾಂತರ ಮಾಡ್ತಾಯಿದ್ದಾರೆ. ಸಹಕಾರ ಚುನಾವಣೆಗಳಲ್ಲೂ ಕೂಡ ಮತಪತ್ರಿಕೆ ಮಾಡ್ತಾಯಿದ್ದಾರೆ. ವಕೀಲರ ಸಂಘದ ಚುನಾವಣೆಗಳಲ್ಲೂ ಕೂಡ ಮತಪತ್ರಿಕೆ ಮಾಡ್ತಾಯಿದ್ದೇವೆ. ಅದೇನು ಬೇರೆ ಏನಲ್ಲ, ಅದು ನಿಷಿದ್ಧವಾದಂಥದ್ದಲ್ಲ. ಇಟ್ ಈಸ್ ನಾಟ್ ಬ್ಯಾನ್ಡ್ ಆರ್ ಬಾರ್ಡ್ ಬೈ ದಿ ಲಾ. ತಮ್ಮ ಆಯೋಗಕ್ಕೆ ಏನಾದರೂ ಇಲ್ಲ ಬ್ಯಾಲೆಟ್ ಪೇಪರ್ ಬೇಡ ಇವಿಎಂ ಬೇಕು, ಇಲ್ಲ ಇವಿಎಂ ಬೇಡ ಬ್ಯಾಲೆಟ್ ಪೇಪರ್ ಬೇಕು ಅಂತ ಏನಾದರೂ ಯಾರಾದರೂ ದೂರು ಕೊಟ್ಟಿರೋದಾಯ್ತು, ಇಲ್ಲ ಏನಾದರೂ ತಮಗೆ ದೂರ ಏನಾದರೂ ಬಂದಿದೆಯಾ ಸರ್? ಅದು ಬಂದಿರುತ್ತೆ, ಯೂಶಲಿ ಬಂದಿರದೆ ರಾಜಕೀಯ ಪಕ್ಷಗಳು ಕೊಟ್ಟಿದ್ದಾರೆ. ಬಟ್ ಕಾಯ್ದೆ ಇದೆಯಲ್ಲ, ಅಲ್ಲಿ ಕಾಯ್ದೆ ಫಾಲೋ ಮಾಡಬೇಕಾಗ್ತದೆ ಅಷ್ಟೇ. ಯಾವ ಥರ ದೂರು ಬಂದಿದೆ ಸರ್? ಅದು ಮಾಡಬೇಡ್ರಿ, ಮತಪತ್ರ ಮುಖಾಂತರ ಮಾಡಬೇಡ್ರಿ, EVM ಮುಖಾಂತರ ಮಾಡಿರಿ ಅಂತ ಹೇಳ್ತಾರೆ ಅಷ್ಟೇ. ಇತ್ತೀಚೆಗೆ ಕಳೆದ 2-3 ದಿನದಿಂದಷ್ಟೇ ವಿರೋಧ ಪಕ್ಷದವರು ತಮ್ಮನ್ನ ಭೇಟಿ ಮಾಡಕ್ ಬಂದಿದ್ರು ಅಂತೇಳಿ ಮಾಹಿತಿ ಇದೆ ಸರ್. ಯಾವ ಒಂದು ವಿಚಾರ? ವಿರೋಧ ಪಕ್ಷದವರು ಬಂದಿದ್ದರು, ಸರ್ಕಾರ ವತಿಯಿಂದ MLAಗಳು ಬಂದಿದ್ದರು, ಮಿನಿಸ್ಟರ್ಗಳು ಬಂದಿದ್ದರು. ಯಾಕಂದರೆ ಮತದಾರರ ಪಟ್ಟಿ ವಿಷಯಕ್ಕೆ ಬಂದಿದ್ದರು ಅವರು.
ಯಾಕಂದರೆ ವಾರ್ಡ್ ವಿಷಯಕ್ಕೆ ವಾರ್ಡ್ದಲ್ಲಿ ಇದ್ದಂಥವ್ರು, ಪೋಲಿಂಗ್ ಒಂದೊಂದು ಬೂತ್ನಲ್ಲಿ ಇದ್ದಂಥವ್ರು ಆ ಕಡೆ ಈ ಕಡೆ ಹೆಸರು ಹೋಗಿರ್ತದೆ, ಇದನ್ನೆಲ್ಲ ಸರಿಪಡಿಸ್ರಿ ಅಂತ ಹೇಳಿಕ್ಯಾರ ಅವರು ದೂರು ಕೊಡಲಿಕ್ಕೆ ಬಂದಿದ್ದರು. ಅವುಗಳೆಲ್ಲ ದೂರುಗಳನ್ನು ಒಂದಷ್ಟು ಸುಮಾರು ದೂರುಗಳು ಬಂದಿದ್ದು, ಏನು ಯಾರಿಂದ ಮತದಾರರಿಂದ, ರಾಜಕೀಯ ಪಕ್ಷಗಳಿಂದ. ಆ ಬಂದಂಥ ದೂರುಗಳನ್ನು ನಾವು ಪರಿಶೀಲಿಸಿ ಕ್ರಮ ತೆಗೆದುಕೊಂಡಿದ್ದೇವೆ. ಹೀಗಾಗಿ ಫೈನಲ್ ಮತದಾರರ ಪಟ್ಟಿಯನ್ನು ನಾವು ಏಪ್ರಿಲ್ 18ನೇ ತಾರೀಕಿಗೆ ಬಿಡುಗಡೆಗೊಳಿಸಿದ್ದೇವೆ. ಎಲ್ಲವನ್ನು ಸರಿಪಡಿಸಿ ಮಾಡಿದ್ದೀವಿ ನಾವೀಗ ಮತದಾರರ ಪಟ್ಟಿಯನ್ನು. ಅವರು ನೀವು ಹೇಳಿದ್ದು ಮತದಾರರ ಪಟ್ಟಿ ವಿಷಯಕ್ಕೆ ಬಂದಿದ್ದರು ಅವರು. ಸರ್, ಮುಖ್ಯವಾದ ಒಂದು ಪ್ರಶ್ನೆ, ಯಾಕಂದ್ರೆ 10 ವರ್ಷ 11 ವರ್ಷ ಆಯ್ತು GBA ಚುನಾವಣೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಬೇರೆ ಜೂನ್ 30 ಚುನಾವಣೆ ನಡೆಸಬೇಕು ಅಂತ ಹೇಳಿದೆ. ಸೊ ಹೀಗಾಗಿ ಅದನ್ನ ಅಂದ್ರೆ ಕಾನೂನನ್ನ ಕಾಪಾಡುವ ನಿಟ್ಟಿನಲ್ಲಿ ಜೂನ್ 30 ಚುನಾವಣೆ ಮಾಡಬೇಕು ಅಂತೇಳಿ ತಾವು ಎಲ್ಲೋ ಒಂದ್ ಕಡೆ ಗಟ್ಟಿ ನಿರ್ಧಾರ ಮಾಡಂತ ಕಾಣ್ತಿದೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂತಂದ್ರೆ, ಇದೇ ಮೇ 8ನೇ ತಾರೀಕು GBA ಚುನಾವಣೆಗೆ ಡೇಟ್ ಅನ್ನ ನಿಗದಿಪಡಿಸಬೇಕು, ಚುನಾವಣೆಗೆ ಗ್ರೀನ್ ಸಿಗ್ನಲ್ ನೀಡಬೇಕು ಅಂತೇಳಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂತೇಳಿ ನಮಗೆ ಮಾಹಿತಿ ಇದೆ. ಏನಿದೆ ಸರ್? ನೀವು ಹೇಳುವ ಹಾಗೆ ಎಂಥದ್ದು ಚುನಾವಣೆಗೆ ಗ್ರೀನ್ ಸಿಗ್ನಲ್ ಸಿಗಬೇಕು ಅಂತಲ್ಲ, ಡೇಟ್ ಫಿಕ್ಸ್ ಮಾಡಬೇಕು ಅಂತ. ಮೇ 8ನೇ ತಾರೀಕು ಅದು ಕಾಯ್ದೆಯಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸೆಕ್ಷನ್ 34 ಪ್ರಕಾರ GBA ಆ್ಯಕ್ಟ್ನಲ್ಲಿ ನೀವು ಇಲೆಕ್ಷನ್ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವಾಗ GBA ಪ್ರಾಧಿಕಾರ ಬೆಂಗಳೂರು ಏನಾದ್ರು ಹೇಳ್ತಿರಲ್ಲ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಅವ್ರ ಜೊತೆ ಸಮಾಲಿಸಬೇಕು ಅಂತ ಇದೆ. ಓಕೆ, ದ ಡೇಟ್ ಶಾಲ್ ಬಿ ಫಿಕ್ಸ್ಡ್ ಬೈ ದಿ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಇನ್ ಕನ್ಸಲ್ಟೇಷನ್ ವಿತ್ GBA ಅಂತ ಇದೆ ಆ ಸೆಕ್ಷನ್ 34 ಪ್ರಕಾರ. GBA ಪ್ರಾಧಿಕಾರದಲ್ಲಿ ಯಾರಿದ್ದಾರೆ? ಸುಮಾರು 75 ಜನರಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಅದರದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಉಪಾಧ್ಯಕ್ಷರು, ಹೀಗೆ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲ MLAಗಳು, ಮಿನಿಸ್ಟರ್ಗಳು, ಸೆಂಟ್ರಲ್ ಮಿನಿಸ್ಟರ್ಸು ಅವರೆಲ್ಲರೂ ಸದಸ್ಯರಿದ್ದಾರೆ. ಆ ಪ್ರಾಧಿಕಾರ ಅಂದರೆ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಡಬೇಕು ಅಂತ ಹೇಳಿ ಆ ಒಂದು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಮ್ಮ ಚೀಫ್ ಕಮಿಷನರ್ GBA ಇದ್ದಾರೆ, ಮಹೇಶ್ವರ ರಾವ್, ಅವ್ರಿಗೆ ನಾವು ಒಂದು ಪತ್ರವನ್ನು ಬರೆದಿದ್ದೇವೆ. ಮೇ 8ನೇ ತಾರೀಕು ವಿಧಾನಸೌಧದ ಸಭಾಂಗಣದಲ್ಲಿ 11 ಗಂಟೆಗೆ ಮೀಟಿಂಗನ್ನು ಕರೀರಿ, GBA ಪ್ರಾಧಿಕಾರದ ಮೀಟಿಂಗನ್ನು ಕರೆಯಿರಿ. ಆ ದಿವಸ ನಾವು ದಿನಾಂಕವನ್ನು ನಿಗದಿಪಡಿಸುವುದಿದೆ. ಜೂನ್ದಲ್ಲಿ ಚುನಾವಣೆ ನಡೆಸಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸಬೇಕಾಗಿದೆ. ಹೀಗಾಗಿ ನೀವು ಮೀಟಿಂಗ್ ಕರೀರಿ ಅಂತ ಹೇಳಿ ಮೇ 8ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸಭಾಂಗಣ ವಿಧಾನಸೌಧ 3ನೇ ಫ್ಲೋರ್ನಲ್ಲಿ ನಾವು ಮೀಟಿಂಗನ್ನು ಕರೆದಿದ್ದೇವೆ. ಅದು ಯಾಕಂದರೆ GBA ಆ್ಯಕ್ಟ್ನಲ್ಲಿ ಆ ಒಂದು ನಿಯಮಾವಳಿ ಇರೋದರಿಂದ ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಇದೆ. ಇನ್ ಕನ್ಸಲ್ಟೇಷನ್ ವಿತ್ GBA ಅಂದರೆ ಯಾರು? ಇವರೆಲ್ಲ ಬಂದುಬಿಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಎಲ್ಲ ಎಕ್ಸ್ ಆಫೀಸಿಯೋ ಮೆಂಬರ್ಸು, ಇವರೆಲ್ಲರೂ ಒಂದು ಟೋಟಲ್ 75 ಜನರಿದ್ದಾರೆ. ಅವ್ರ ಆ ಪ್ರಾಧಿಕಾರದ ಇಲ್ಲಿ ಇರುವಂಥ ಎಲ್ಲ ಸದಸ್ಯರನ್ನ ನಾವು ಸಮಾಲಿಸಬೇಕಂತ ಇದೆ. ಕಾಯ್ದೆ ಪ್ರಕಾರ ಡಿಸೈಡ್ ಮಾಡೋದು ಆಯೋಗನೇ, ಡೇಟನ್ನು ಫೈನಲೈಸ್ ಮಾಡೋದು ಆಯೋಗವೇ. ಆದರೆ ನಾವು ಕನ್ಸಲ್ಟ್ ಮಾಡಬೇಕಂತ ಇರೋದರಿಂದ, ಸಮಾಲಿಸಬೇಕು, GBA ಜೊತೆ ಸಮಾಲಿಸಬೇಕು ಅಂತ ಇರೋದರಿಂದ ನಾವು ಒಂದು ಮೀಟಿಂಗನ್ನು ಕರೆದಿದ್ದೇವೆ. ಮೇ 8ನೇ ತಾರೀಕು ಬೆಳಿಗ್ಗೆ 11 ಗಂಟೆ ವಿಧಾನಸೌಧ 3ನೇ ಫ್ಲೋರ್ನಲ್ಲಿ ಕರೆದಿದ್ದೇವೆ. ಸರ್, ಈಗ 1 ವರ್ಷ 9 ತಿಂಗಳಾಯಿತು ತಾವು ಚುನಾವಣಾ ಆಯೋಗಕ್ಕೆ ಅಧಿಕಾರದ ಗದ್ದುಗೆಯನ್ನು ಹಿಡಿದು. ಫ್ರೀಡಮ್ ಟಿವಿ ಜೊತೆ ಇವತ್ತು ಕೂಲಂಕುಷವಾಗಿ ನೇರವಾಗಿ ಮಾತಾಡ್ತಾ ಇದ್ದೀರಿ. ಇದೇ ಮೇ 8ನೇ ತಾರೀಕು GBA ಚುನಾವಣೆಗೆ ದಿನಾಂಕವನ್ನ ಫಿಕ್ಸ್ ಮಾಡೋದಕ್ಕೆ ಸಭೆಯನ್ನ ಕರೆದಿದ್ದೀರಿ. ಏನಾದ್ರೂ ಅವತ್ತು, ಯಾಕಂದ್ರೆ ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ GBA ಚುನಾವಣೆ ದಿನಾಂಕ ಯಾವಾಗ ಅಂತೇಳಿ ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ. ಇವತ್ತು ಫ್ರೀಡಮ್ ಟಿವಿಗೆ ಏನಾದ್ರೂ ಅವತ್ತು ಏನಾಗ್ಬೋದು, ಏನಾದ್ರೂ ಆ ಮೇ 8ನೇ ತಾರೀಕು ಚುನಾವಣಾ ದಿನಾಂಕ ಏನಾದ್ರೂ ಫಿಕ್ಸ್ ಆಗುವ ಸಾಧ್ಯತೆ ಏನಾದ್ರು ಇದೆಯಾ ಸರ್ ಜನರಿಗೆ ಹೇಳೋದ್ರೆ? ನೀವೇ ಹೇಳ್ತಾ ಇದ್ರಲ್ಲ, ಲಕ್ಷಾಂತರ ಜನರು ಕಾಯ್ತಾ ಇದ್ದಾರೆ ಅಂತೇಳಿ. ಅವತ್ತು ಫ್ರೀಡಮ್ ಸಿಗಬಹುದು ಅವರಿಗೆ ಅಂತ ಫ್ರೀಡಮ್ ಟಿವಿಯಿಂದ ಅಂತ ಹೇಳ್ತಾ ಇದ್ದೀರಿ ನೀವು. ಇಂಟರ್ವ್ಯೂ ಕೊಡ್ತಾ ಇದ್ದೀವಿ, ಫಸ್ಟ್ ಟೈಮ್ ಬರ್ತಾ ಇದ್ದೀವಿ, ಫ್ರೀಡಮ್ ಟಿವಿ ಅಂತ ಹೇಳ್ತಾ ಇದ್ದೀರಲ್ಲ. ಲಕ್ಷಾಂತರ ಜನರು ಕಾಯ್ತಾ ಇದ್ದಾರೆ, ಯಾವಾಗ ಚುನಾವಣೆ ಮಾಡ್ತಾರೆ ಅಂತೇಳಿ. ಆ ಕಾಯುವಿಕೆಗೆ ಫ್ರೀಡಮ್ ಕೊಡಬಹುದು, ಸ್ವತಂತ್ರತೆ ಅವರಿಗೆ ಬರಬಹುದು, ಇಲೆಕ್ಷನ್ ಆಗ್ತದೆ ಅಂತ ಅನ್ನುವಂಥ ಒಂದು ಕಲ್ಪನೆಗೆ ಅವತ್ತು ಮುಕ್ತಿ ಸಿಗಬಹುದು. ಯಾಕಂದರೆ ನಾವು ಡೇಟ್ ಅನೌನ್ಸ್ ಮಾಡೋರಿದ್ದೀವಿ ಅವತ್ತು. ದಟ್ ಈಸ್ ಕಾಲ್ಡ್ ಫ್ರೀಡಮ್. ವೀಕ್ಷಕರೇ ನೋಡೋದಲ್ಲ, ಇದು ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗದ ಆಯುಕ್ತರು ಎಲ್ಲೋ ಒಂದು ಕಡೆ ಸುಳಿ ಬಿಟ್ಕೊಂಡು
8ನೇ ತಾರೀಕು ಎಲ್ಲೋ ಒಂದ್ ಕಡೆ ಜಿಬಿಎ ಚುನಾವಣೆಗೆ ದಿನಾಂಕದ ಫಿಕ್ಸ್ ಮಾಡೋ ಸಾಧ್ಯತೆಗಳಿದೆ. ಎಲ್ಲೋ ಒಂದ್ ಕಡೆ ಜನರಿಗೆ ಫ್ರೀಡಮ್ ಕೊಟ್ಟಂಗ ಆಗ್ತಾ ಇದೆ ಅಂತೇಳಿ ಫ್ರೀಡಮ್ ಟಿವಿಯಿಂದ ಮೊಟ್ಟ ಮೊದಲ ಬಾರಿಗೆ ಫ್ರೀಡಮ್ ಟಿವಿಯಿಂದಲೇ ಫ್ರೀಡಮ್ ಕೊಡಲಾಗ್ತಿದೆ ಅಂತೇಳಿ ಆಯ್ತು ಹೇಳಿರುವಂತದ್ದು. ಸರ್ ಕೊನೆಯದಾಗಿ ಪಟ್ಟ ಕಡೆ ಎಸ್ ಸರ್, ಸುಪ್ರೀಂ ಕೋರ್ಟಿಂದ ನಾವು ಆದೇಶವನ್ನು ಪಾಲಿಸಬೇಕಾಗಿದೆ. ಓಕೆ ಸರ್, ಈಗ ಕೊನೆಗೂ ಮೇ 8ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಚುನಾವಣೆಯ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಒಂದು ಕಡೆ ಮಾಡ್ಕೊಂಡಿದ್ದೀರಿ ಸರ್. ಒಂದು ವೇಳೆ ಏನಾದರೂ ಚುನಾವಣೆ ದಿನಾಂಕ ನಿಗದಿ ಮಾಡಿದ್ರೆ ಇದೇ ಜೂನ್ 30 ಚುನಾವಣೆ ನಡೆದಕ್ಕೆ ಈಗಾಗಲೇ ಟೈಮ್ ಕೂಡ ಬಹಳ ಹತ್ತಿರದಲ್ಲಿರುವಂಥದ್ದು. ಸೊ ಈಗ GBA ಚುನಾವಣೆ, ಯಾಕಂದರೆ ಬೆಂಗಳೂರು ನಗರ ಈಗಾಗಲೇ 5 ಭಾಗಗಳಾಗಿದೆ, 90 ಲಕ್ಷ ಮತದಾರರಿದ್ದಾರೆ. ಸೊ ಹೀಗಾಗಿ ಆ ಮತದಾರರಿಗೆ ಅಂದರೆ 5 ಭಾಗಗಳಾಗಿದೆ, 90 ಲಕ್ಷ ಮತದಾರರು ಚುನಾವಣೆ ನಡೆಸಬೇಕು ಅಂದರೆ ಈ ಬಾರಿ ಸಾಕಷ್ಟು ಒಂದು ನಿಮಗೂ ಕೂಡ ದೊಡ್ಡ ಪರೀಕ್ಷೆನೇ ಆಗಿರುತ್ತೆ. ಎಷ್ಟು ಸಿಬ್ಬಂದಿಗಳು ಬೇಕಾಗುತ್ತೆ, ಜೊತೆಗೆ ಎಷ್ಟು ಅನುದಾನ ಬೇಕಾಗುತ್ತೆ ಸರ್ GBA ಚುನಾವಣೆ ಮಾಡೋದಕ್ಕೆ? 8023 ಬೂತ್ಗಳು ಮತಗಟ್ಟೆಗಳಿದ್ದಾವೆ. ಒಂದೊಂದು ಮತಗಟ್ಟೆಗೆ ಸುಮಾರು 5 ಜನ ಸಿಬ್ಬಂದಿಗಳು ಬೇಕಾಗ್ತಾರೆ. ಹಾಗೆ 2023ಕ್ಕೆ ಲೆಕ್ಕ ಹಾಕಿದರೆ ಒಂದು 40,000 ಮೇಲೆ ನಮಗೆ ಸಿಬ್ಬಂದಿಗಳು ಬೇಕಾಗ್ತಾರೆ. ಅವುಗಳನ್ನು ಸರ್ಕಾರ ಮತ್ತು ನಮ್ಮ GBA ಕಮಿಷನರ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಮತ್ತು ಅನುದಾನ ನೀವು ಕೇಳಿದಿರಿ, ಅನುದಾನ ಒಂದು ಸುಮಾರು ಒಂದು 60-70 ಸುಮಾರು 80 ಕೋಟಿಯಷ್ಟು ಬೇಕಾಗಬಹುದು. ನನಗೆ ನಿಖರವಾಗಿ ಮಾಹಿತಿ ಇಲ್ಲ. ಹೀಗಾಗಿ ಯಾಕಂದರೆ ಅರ್ಬನ್ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಬರೀ GBA ಅಷ್ಟೇ ಅಲ್ಲ, ಬೇರೆ ಕಾರ್ಪೊರೇಷನ್ಸು ಮತ್ತು ನಗರಸಭೆ ಎಲೆಕ್ಷನ್ಸು ಅಲ್ಲಿಗೆ ಸಂಬಂಧಪಡ್ತದೆ. ಹೀಗಾಗಿ ಡಿವೈಡ್ ಮಾಡಿ ನೋಡಿದಾಗ ಎಷ್ಟು ಬರುತ್ತೆ ಅನ್ನೋದು ನನಗಿನ್ನೂ ಅಂದಾಜು ಸಿಕ್ಕಿಲ್ಲ. ಮೋಸ್ಟ್ಲಿ ಒಂದು 70-80 ಕೋಟಿಯಷ್ಟು ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಹೇಳಿದಂಥ 5 ಕಾರ್ಪೊರೇಷನ್ಸಿಗೆ ಚುನಾವಣೆ 2 ವರ್ಷಗಳಿಂದಲೇ ಆಗಬೇಕಾಗಿದೆ. ಅವು ಕೂಡ ಚುನಾಯಿತ ಮಂಡಳಿ ಏನು ಬಾಡಿ ಇತ್ತಲ್ಲ, ಅದು ಮುಗಿದು 2-3 ವರ್ಷಗಳಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಒಂದು ವೇಳೆ ಅವರು ಆಗಿರುವಂಥ ಮೀಸಲಾತಿ ಪಟ್ಟಿಯನ್ನು ಮಾರ್ಪಾಡಿಸಿ ಬೇರೆ ಕೊಡದೇ ಹೋದಲ್ಲಿ ಹಳೆಯ ಮೀಸಲಾತಿ ಪ್ರಕಾರ ನೀವು ಚುನಾವಣೆ ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಆದರೂ ಕೂಡ ಏನೂ ಆಗ್ತಾಯಿಲ್ಲಲ್ಲ. ಹೀಗಾಗಿ ನಾವು ಈಗ 1-1.5 ವರ್ಷದ ಹಿಂದೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕದಲ್ಲಿ ಒಂದು ರಿಟ್ಟನ್ನು ನಮ್ಮ ಸರ್ಕಾರದ ವಿರುದ್ಧ ಹಾಕಿದ್ದೇವೆ. ಅದು ಕೂಡ ವಿಚಾರಣೆಗೆ ಬರ್ತಾಯಿದೆ. ಇವರು ಸರ್ಕಾರದ ಮಟ್ಟದಲ್ಲಿ ಸಂಬಂಧಪಟ್ಟ ಇಲಾಖೆಯವರು ವೇಳೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಮೀಸಲಾತಿ ಪಟ್ಟಿ ಕೊಡ್ತೀವಿ, ನಾವು ಮುಂದಿನ ವಾರ ಕೊಡ್ತೀವಿ, 2 ವಾರ ಆದಮೇಲೆ ಕೊಡ್ತೀವಿ, 4 ವಾರ ಆದಮೇಲೆ ಕೊಡ್ತೀವಿ ಅಂತ ಹೇಳಿ ವೇಳೆಯನ್ನು ಕೇಳ್ತಾ ಇದ್ದಾರೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅವರಿಗೆ ನಿರ್ದೇಶನ ಹೋದರೆ ಅದು ಕೂಡ ಆದಷ್ಟು ಬೇಗ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಶಿವಮೊಗ್ಗದಿಂದ ಯಾರೋ ನಮ್ಮ ಇವರು ರಾಜಕೀಯ ವ್ಯಕ್ತಿಗಳು ಒಂದು PIL ಕೂಡ ಹಾಕಿದ್ದಾರೆ ಶಿವಮೊಗ್ಗ ವತಿಯಿಂದ, ಏನೋ ಚುನಾವಣೆ ಬೇಗ ನಡೆಸ್ಬೇಕಂತ ಹೇಳಿ. ನಾವು ಕೂಡ ಹಾಕಿದ್ದೇವೆ. ಅವರು ಕೂಡ ಯಾರೋ ಕಾಂತೇಶ್ ಅಂತೇಳಿ ಒಬ್ಬರು ರಾಜಕೀಯ ನಾಯಕರು ಹಾಕಿದ್ದಾರೆ. ಹೀಗಾಗಿ 2 ಪ್ರಕರಣಗಳು ಈಗ ಉಚ್ಚ ನ್ಯಾಯಾಲಯದಲ್ಲಿ ಇರೋದರಿಂದ ಆದಷ್ಟು ಬೇಗ ಉಚ್ಚ ನ್ಯಾಯಾಲಯದಿಂದ ಆದೇಶ ಬಂದ ತಕ್ಷಣ ನಾವು ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೇನೆ. ಓಕೆ ಒಟ್ಟಾರೆ ಅಂದರೆ ತಾವಿದ್ದಂಗೆ ಎಲ್ಲದೂ ಚುನಾವಣೆಗಳು ಕೂಡ ತಿಲಾಂಜಲಿ ಆಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅನಿಸುತ್ತೆ. ಎಲ್ಲದಕ್ಕೂ ಒಳ್ಳೆಯದಾಗಲಿ. ಜನರು ಕೂಡ ಆದಷ್ಟು ಬೇಗ ತಮ್ಮ ಚುನಾವಣೆ ಮಾಡ್ತಾರೆ ಅಂತ ಅವರು ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಫುಲ್ ಸ್ಟಾಪ್ ಇಡಲಿ ಅಂತೇಳಿ. ಸರ್, ನಾನೀಗ ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯಕ್ಕೆ ಬರ್ತೀನಿ. ಯಾಕಂದರೆ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಚುನಾವಣೆ ಅಂತಂದರೆ ತಟ್ಟಂತ ಜನರಿಗೆ ನೆನಪಾಗದೆ ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆ 5 ತಿಂಗಳಾಯಿತು ಇಲ್ಲ. ಅದಕ್ಕಿನ್ನೂ ಹೊರತುಪಡಿಸಿ ಈಗಾಗಲೇ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಸ್ಥಳೀಯ ಚುನಾವಣೆಗಳು ಸಾಕಷ್ಟು ಕುತೂಹಲ ಇಟ್ಕೊಂಡಿದ್ದಾರೆ. ಯಾವಾಗ ಚುನಾವಣೆ ಅಂತೇಳಿ. ಅಂಥದ್ದು ಏನಾದರೂ ತಾವು ಫ್ರೀಡಮ್ ಟಿವಿ ಮೂಲಕ ಒಂದು ಸಿಹಿ ಸಂದೇಶ ಕೊಡ್ಬೋದಾ ಸರ್? ಗ್ರಾಮ ಪಂಚಾಯತ್ ಚುನಾವಣೆಯೂ ಕೂಡ ಈಗ ಸನ್ನಿಹದಲ್ಲೇ ಆಗುವಂಥದ್ದು. ಯಾಕಂದರೆ ಚುನಾಯಿತ ಬೋರ್ಡು ಬಾಡಿ ಅಂತ ಹೇಳ್ತಾ ಇದ್ದೇವಲ್ಲ, ಅದು ಮುಗಿದಿದೆ. ಸುಮಾರು 6,000 ಗ್ರಾಮ ಪಂಚಾಯತಿಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. ಸುಮಾರಾಗಿ ಒಂದಷ್ಟು ಈಗ ಗ್ರಾಮ ಪಂಚಾಯತಿಗಳು ಅಪ್ಗ್ರೇಡ್ ಆಗಿ ಪಟ್ಟಣ ಪಂಚಾಯತಿಗಳು ಬಿಟ್ಟು ಅವುಗಳಿಗೂ ಕೂಡ ಈಗ ಅವರು ಸರ್ಕಾರದವರು ಒಂದಷ್ಟು ವಾರಗಳಲ್ಲಿ ನಾವು ಮೀಸಲಾತಿ ಪಟ್ಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಟ್ಟ ತಕ್ಷಣ ಗ್ರಾಮ ಪಂಚಾಯತಿಯನ್ನು ಮಾಡ್ತೇವೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಸುಮಾರು 5 ವರ್ಷಗಳಿಂದ ಚುನಾವಣೆ ಆಗಿಲ್ಲ. ಅದು ಕೂಡ ಈಗ ಕೊನೆಯ ಹಂತದಲ್ಲಿ
ಮೀಸಲಾತಿ ನಿಗದಿಪಡಿಸುವುದು ಬಾಕಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಮಾನ್ಯ ಉಚ್ಚ ನ್ಯಾಯಾಲಯ ಸಂಬಂಧಪಟ್ಟ ಇಲಾಖೆಗೆ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದೆ. ಇವರು ಇಂತಿಷ್ಟು ವಾರಗಳಲ್ಲಿ ನಾವು ಕೊಡ್ತೀವಿ ಅಂತ ಕೂಡ ಅಲ್ಲಿ ಅಂಡರ್ಟೇಕಿಂಗನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟ ತಕ್ಷಣ ಅವುಗಳನ್ನು ನಾವು ಮಾಡ್ತೇವೆ. ಸರ್, ಅಂದರೆ ಈಗ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ಇದಕ್ಕೂ ಮುಂಚೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಸಿಗ್ಬೋದು ಸರ್? ಅದು ಆಗಬೇಕು. ಗ್ರಾಮ ಪಂಚಾಯತಿ ಚುನಾವಣೆ ಯಾಕಂದರೆ ಪಂಚಾಯತಿ ಚುನಾವಣೆ ನಂತರವೇ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಸರ್? ಅದು ಗೊತ್ತಿಲ್ಲ. ಅದು ಯಾಕಂದರೆ ಅವ್ರು ಮೀಸಲಾತಿ ಪಟ್ಟಿಗೆ ಯಾವ ರೀತಿ ಕೊಡ್ತಾರೋ ಅದ್ರ ಮೇಲೆ ನಮ್ಮದು ಅವಲಂಬನೆ ಇದೆ. ಸರ್, ಕೊನೆಯದಾಗಿ ಈಗಾಗಲೇ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಇನ್ನು ಸ್ಥಳೀಯ ಕಾರ್ಪೊರೇಷನ್ಗಳು ಕೂಡ ಚುನಾವಣೆ ನಡೆಸೋದಕ್ಕೆ ತುದಿಗಾಲಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು. ಆದಷ್ಟು ಬೇಗ ಒಂದೊಂದೇ ಚುನಾವಣೆ ಮಾಡಬೇಕು ಅಂದ್ಕೊಂಡಿದ್ದೀರಿ. ಇದಕ್ಕೆ ರಾಜ್ಯದ ಮತದಾರರಿಗೆ, ತಾವು ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಮತದಾರರಿಗೆ ಏನು ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಮೊಟ್ಟ ಮೊದಲಿಗೆ ಬೆಂಗಳೂರಿನ ಮತದಾರರಿಗೆ, ಯಾಕಂದರೆ ಬೆಂಗಳೂರು ಬಿಟ್ಟು ಉಳಿದ ಮತದಾರರಿಗೆ ಇನ್ನೂ ಚುನಾವಣೆಗಳೇ ಬರುತ್ತವೆ, ಆವಾಗ ಸಂದೇಶವನ್ನು ಕೊಡೋಣ. ಆದರೆ ಈಗ GBI ಏನು ಮಟ್ಟದಲ್ಲಿ ಇರುವಂಥ ಮತದಾರರು ಸುಮಾರು 90 ಲಕ್ಷ ಮತದಾರರಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ. ಅವ್ರಿಗೆ ನಾನು ಕೇಳಿಕೊಳ್ಳುವುದೇನೆಂದರೆ, ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಾವು ಮತದಾನದ ದಿನಾಂಕದಂದು ಬೆಂಗಳೂರು ಬಿಟ್ಟು ಹೋಗದೆ ಬೆಂಗಳೂರಿನಲ್ಲಿಯೇ ಉಳಿದು ಇದು ಒಂದು ಥರ ಹಬ್ಬ ಅಂತ ತಿಳಿದುಕೊಂಡು ಮತಗಟ್ಟೆಯವರಿಗೆ ಬರಬೇಕು. ಮತಗಟ್ಟೆಗೆ ಬಂದು ಬೂತ್ ಒಳಗಡೆ ಹೋಗಿ ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಮತ್ತು ಅಲ್ಲದೇ ಬೇರೆ ನೆರೆಹೊರೆಯವರನ್ನು ಕೂಡ ನೀವು ಮತಗಟ್ಟೆವರೆಗೆ ಕರೆದುಕೊಂಡು ಬನ್ನಿ. ಈಗ 18 ವರ್ಷ ಆದಂಥ ಯುವಕರು ಕೂಡ ಪ್ರಥಮ ಬಾರಿಗೆ ವೋಟ್ ಹಾಕುವಂಥ ಒಂದು ಪ್ರಸಂಗ ಬಂದಿದೆ, ಸಂದರ್ಭ ಬಂದಿದೆ. ಅವರೂ ಕೂಡ, ಯುವಕರೂ ಕೂಡ 18 ವರ್ಷ ಮೇಲ್ಪಟ್ಟ ಎಲ್ಲ ಮತದಾರರು ಇದೊಂದು ಹಬ್ಬ ಅಂತ ತಿಳಿದುಕೊಂಡು ಈ ಒಂದು ಚುನಾವಣೆಗೆ ಸನ್ನದ್ಧರಾಗಬೇಕು. ಮತಗಟ್ಟೆಯವರೆಗೆ ಬರಬೇಕು. ಒಂದು ಸುಸಜ್ಜಿತವಾದಂಥ ಒಂದು ಆಡಳಿತ ಯಂತ್ರವನ್ನು ತರಬೇಕು. ತಮಗೆ ಸೇವೆ ಮಾಡುವವರನ್ನು ತಾವು ಚುನಾಯಿಸಿಗೊಳಿಸಬೇಕು. ಹೀಗಾಗಿ ನಾನು ಎಲ್ಲರಲ್ಲಿ ಮತ್ತೊಂದು ಸಾರಿ ಕೇಳಿಕೊಳ್ಳೋದೇನೆಂದರೆ, ಚುನಾವಣೆಯ ಸಂದರ್ಭದಲ್ಲಿ ಮತ ಹಾಕುವುದನ್ನು ಯಾವತ್ತೂ ತಪ್ಪಿಸಬೇಡಿ. ಅದು ತಮ್ಮ ಹಕ್ಕು, ತಾವು ಅದನ್ನು ಚಲಾಯಿಸಬೇಕು. ಇಲ್ಲದೆ ಹೋದರೆ ನೀವು ಮತವನ್ನು ಹಾಕಲಿಲ್ಲ ಅಂತಂದರೆ ಮತದಾನದ ಶೇಕಡ ಕಡಿಮೆಯಾಗಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಪೆಟ್ಟಾಗ್ಬೋದು. ಆದರೆ ನಮ್ಮ ಪ್ರಜಾಪ್ರಭುತ್ವ 75 ವರ್ಷಗಳಿಂದ ಭಾಳ ಗಟ್ಟಿಯಾಗಿದೆ. ಚುನಾವಣೆಗೆ ನಾವು ಹೋಗದೆ ಮತವನ್ನು ಹಾಕದೆ ಪೆಟ್ಟಾದಿತ್ತು ಅಂತ ಏನೋ ಅಂದೇ ಹೋದರೂ ಕೂಡ ನಾವು ಮತದಾರರು, ಏನು ಪ್ರಜ್ಞಾವಂತ ಮತದಾರರಿದ್ದಾರೆ ಬೆಂಗಳೂರಿನಲ್ಲೇ, ಅವರೆಲ್ಲರೂ ಕೂಡ ಬಂದು ಮತಗಟ್ಟೆಯವರೆಗೆ ಬಂದು ಮತ ಚಲಾಯಿಸಬೇಕು ಅಂಥೇಳಿ ತಮ್ಮ ಮುಖಾಂತರ ನಾನೆಲ್ಲರನ್ನೂ ಕೇಳ್ಕೊಳ್ತೇನೆ. ಮತದಾನಕ್ಕೆ ಮತದಾರರಿಗೆ ಅರಿವು ಮೂಡಿಸಲೇಬೇಕು ಅಂತೇಳಿ ಏನಾದರೂ ಚುನಾವಣಾ ಆಯೋಗ ಏನಾದರೂ ಕ್ರಮ ಕೈಗೊಂಡಿದೆಯಾ ಸರ್? ಏನಾದರೂ ಪ್ಲ್ಯಾನ್ ಮಾಡಿದೆಯಾ ಸರ್? ನಾವು ಮತದಾನದ ಬಗ್ಗೆ ಅರಿವು ಮೂಡಿಸಲು ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಳ್ಳೋದಿದೆ. ಯಾಕಂದರೆ ಒಂದು ಸಾರಿ ಚುನಾವಣಾ ದಿನಾಂಕ ನಿಗದಿಪಡಿಸಿದ ನಂತರ ಅಂಥ ಒಂದು ಚಟುವಟಿಕೆಗಳನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ವೀಪ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಹೀಗಾಗಿ ಅದನ್ನು ಕೂಡ ನಾವು ಮಾಡ್ತೇವೆ. ಮತ್ತು ವಿಶೇಷವಾಗಿ ಶಾಲಾ ಮಕ್ಕಳಿಗೆ, ಅವರ ತಂದೆಗೆ, ತಾಯಿಗೆ ಮತ್ತು ಮನೆಯಲ್ಲಿರುವಂಥ ಎಲ್ಲ ಮತದಾರರಿಗೆ ಮತಗಟ್ಟೆಯವರೆಗೆ ಬಂದು ಮತದಾನ ದಿನಾಂಕ ದಿವಸ ಬಂದು ಮತ ಚಲಾಯಿಸಬೇಕು ಅಂಥೇಳಿ ಮಕ್ಕಳಿಗೆ ಒಂದು ಕಾಲೇಜು ವತಿಯಿಂದ, ಪ್ರಿನ್ಸಿಪಾಲ್ ವತಿಯಿಂದ ಒಂದು ಪತ್ರವನ್ನು ಕೊಡಿಸಿ ಅದರಲ್ಲಿ ಅವರ ತಂದೆ ತಾಯಿಗಳ ಪಾಲಕರ ಸಹಿ ಮಾಡಿಸಿಕೊಂಡು ಬಂದು ಕೊಡಬೇಕು. ಅವ್ರ ಕಡೆಯಿಂದ ಅಂಡರ್ಟೇಕಿಂಗ್ ತೊಗೊಂಡು ಬರಬೇಕು ಅನ್ನುವ ಒಂದು ಏನಂತ ಹೇಳ್ತೀರಿ ನೀವು, ಆ್ಯಕ್ಟಿವಿಟಿ ಮಾಡಬೇಕು ಅಂತೇಳಿ. ಯಾಕಂದರೆ ಇಂಥದ ಒಂದು ಆ್ಯಕ್ಟಿವಿಟಿಯನ್ನು ಮಹಾರಾಷ್ಟ್ರ ಕಾರ್ಪೊರೇಷನ್, ಮುಂಬೈ ಕಾರ್ಪೊರೇಷನ್ದಲ್ಲಿ ಮಾಡಿದ್ದಾರೆ. ಅಲ್ಲಿ ಯಶಸ್ವಿ ಕೂಡ ಆಗಿದೆ. ಹೀಗಾಗಿ ಮತದಾರರನ್ನು ಓಲೈಸಲು ಏನು ಕಾರ್ಯಕ್ರಮ ಮಾಡಬೇಕೋ ಅವುಗಳನ್ನು ನಾವು ಮಾಡ್ತೇವೆ. ಓಕೆ ಸರ್, ಕೊನೆಯದಾಗಿ ಅಂದರೆ ತಾವೇನಾದರೂ ಮಾಡಿ ಶತಾಯಗತಾಯ ಸುಪ್ರೀಂ ಕೋರ್ಟು ಏನೀಗ ಜೂನ್ 30 ಚುನಾವಣೆ ನಡೆಸಬೇಕು ಅಂತೇಳಿದೆ, ಅದಕ್ಕೆ ಚುನಾವಣೆ ತಯಾರಿಲಿದ್ದೀರಿ. ಒಂದು ವೇಳೆ ಏನಾದರೂ ಜೂನ್ 30 ಚುನಾವಣೆ ನಡೆಯಲಿಲ್ಲ ಅಂತ ಅಂದರೆ ಕಾನೂನು ಉಲ್ಲಂಘನೆ ಆದಂಗೆ ಆಗುತ್ತೆ. ಸೊ ಇದಕ್ಕೆ ನೇರ ಹೊಣೆ ಚುನಾವಣಾ ಆಯೋಗ ಆಗುತ್ತೋ ಅಥವಾ ಸರ್ಕಾರ ಹೊಣೆ ಆಗುತ್ತಾ ಸರ್? ಈಗ ನಾವಂತೂ ಮಾಡ್ತಾಯಿದ್ದೇವೆ. ಜನವರಿ 12 ಏನು ನಮಗೆ ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ ಬಂದಿದೆಯೋ, ಡೈರೆಕ್ಷನ್ ಬಂದಿದೆಯೋ, ಅದರ ಪ್ರಕಾರ ನಾವು ಮತದಾರರ ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ಫೈನಲ್ ವೋಟರ್ಸ್ ವೋಟರ್ಸ್ ಲಿಸ್ಟನ್ನು ಪಬ್ಲಿಷ್ ಮಾಡಿದ್ದೇವೆ. ನಮ್ಮ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಆಯಿತಾ? ನಮ್ಮಿಂದ ಯಾವುದೇ ಅಡೆತಡೆ ಆಗಿಲ್ಲ, ನಮ್ಮಿಂದ ಯಾವುದೇ ನಿಧಾನ ಆಗಿಲ್ಲ.
ನಾವು ಹಂತ ಹಂತವಾಗಿ ತಾರೀಕು ದಿನಾಂಕ ಮಟ್ಟದಲ್ಲಿ ನಾವು ಮಾಡ್ತಾಯಿದ್ದೇವೆ. ಮತ್ತು ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ಮೇ 8ಕ್ಕೆ ನಾವು GBA ಜೊತೆಗೆ ಕನ್ಸಲ್ಟೇಷನ್ ಮಾಡುವ ಸಂಬಂಧ ಒಂದು ಮೀಟಿಂಗನ್ನು ಮಾಡಿದ್ದೇವೆ. ಆಯಿತಾ? ನಾವು ಅಲ್ಲಿ ಕೇಳಲಿಕ್ಕಾಗಲ್ಲ, ವೇಳೆಯನ್ನು ಕೊಡಿ ಅಂತೇಳಿ ನಾವು ಕೇಳಲಿಕ್ಕಾಗಲ್ಲ. ಆದರೆ ಸರ್ಕಾರ ಕೊಟ್ಟಂಥ ಪತ್ರದವನ್ನು ಸುಪ್ರೀಂ ಕೋರ್ಟ್ ಮಾಹಿತಿಗಾಗಿ ಕಳಿಸಿದ್ದೇವೆ ಅರ್ಜಿ ಮುಖಾಂತರ. ಅದು ನೋಡಬೇಕು, ಅದು ಮುಂದೆ ನಾವಂತೂ ತಯಾರಿಯಲ್ಲಿದ್ದೀವಿ. ತಮ್ಮ ಕೆಲಸವನ್ನು ನಾವು ಪರ್ಫೆಕ್ಟ್ ಆಗಿ ಕಾನೂನುಬದ್ಧವಾಗಿ ತಮ್ಮ ಹೌದು ನಾವು ಮಾಡ್ತಾ ಇದ್ದೀವಿ. ಹೌದೌದು. ಏನಾದರೂ ಒಂದು ವೇಳೆ ಜೂನ್ 30 ಚುನಾವಣೆ ನಡೆಯಲಿಲ್ಲ ಅಂದರೆ ಸರ್ಕಾರ ನೇರ ಹೊಣೆ ಅಂತೇಳಿ ಆಗ್ಬೋದೇನೋ. ಯಾಕಂದರೆ ಯಾಕಂದರೆ ಕಾನೂನನ್ನು ಪಾಲಿಸ್ಬೇಕಾಗ್ತದೆ, ನ್ಯಾಯಾಲಯಗಳ ಆದೇಶವನ್ನು ನಾವು ಪಾಲಿಸ್ಬೇಕಾಗ್ತದೆ. ಅದು ಯಾವುದೇ ನ್ಯಾಯಾಲಯ ಇರಲಿ, ಸರ್ವೋಚ್ಚ ನ್ಯಾಯಾಲಯ ಇರಲಿ, ನಾವು ನ್ಯಾಯ ಆದೇಶವನ್ನು ನಾವು ಪಾಲಿಸಬೇಕಾಗ್ತದೆ. ಆ ಪಾಲಿಸುವಲ್ಲಿ ನಾವು ಎಡವಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಆ ನ್ಯಾಯಾಲಯದ ಆದೇಶವನ್ನು ಪಾಲಿಸುವವರು ಮತ್ತು ಕಾನೂನನ್ನು ಕೂಡ ಪಾಲಿಸುವವರು. ಹೀಗಾಗಿ ನಮ್ಮ ಹಂತದಲ್ಲಿ ಅಂದರೆ ನಮ್ಮ ಏನು ಆಯೋಗದ ವತಿಯಿಂದ ಏನು ಕಾರ್ಯಕ್ರಮಗಳು, ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅವುಗಳೆಲ್ಲವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಯಾಕಂದರೆ ಮ್ಯಾನ್ ಪವರ್ ಕೊಡಬೇಕಾದ್ರೆ ಸರ್ಕಾರ, ನಾವು ಮಾನ್ಯ ಗಣತಿವೇತ್ತ ರಾಜ್ಯಪಾಲರಿಗೂ ಕೂಡ ಪತ್ರ ಬರೆದಿದ್ದೇವೆ. ಮ್ಯಾನ್ ಪವರ್ ಕೊಡಿಸಿ, ಅನುದಾನ ಕೊಡಿಸಿ ಅಂತ ಬರೆದಿದ್ದೇವೆ. ರಾಜ್ಯಪಾಲರಿಗೂ ಬರೆದಿದ್ದೇವೆ, ನಾವು ಪತ್ರವನ್ನು ಬರೆದಿದ್ದೇವೆ. ಯಾಕಂದರೆ ಕಾಯ್ದೆದಲ್ಲಿ ಹಂಗೆ ಹೇಳ್ತದೆ. ಹೀಗಾಗಿ ನಾವು ಆ ಮಟ್ಟಿಗೆ ಹೇಳುವುದಾದಲ್ಲಿ ಅದು ನಾಳೆ ನ್ಯಾಯಾಂಗ ಉಲ್ಲಂಘನೆ ಯಾರಿಂದ ಆಯಿತು ಅಂತ ನಾನು ಹೇಳಿದರೆ, ನೀವು ಕೇಳಿದರೆ ಯಾರಿಂದ ಆಗತ್ತೆ ಅಂತ ಕೇಳಿದರೆ, ನಮ್ಮಿಂದ ಆಗಲಿಕ್ಕೆ ನಾವು ಬಿಡೋಲ್ಲ. ಆಯೋಗದ ವತಿಯಿಂದ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಲು ನಾನಂತೂ ತಯಾರಿಲ್ಲ. ಓಕೆ, ಸರ್ಕಾರ ಆಗಲಿ ತಮ್ಮ ಆಯೋಗ ಆಗಲಿ ಯಾರು ಕೂಡ ಕಾನೂನನ್ನು ಉಲ್ಲಂಘನೆ ಮಾಡೋದು ಬೇಡ. ಜೂನ್ 30 ಚುನಾವಣೆ ಆಗಲಿ. ಸೊ ಕೊನೆಯದಾಗಿ ಫ್ರೀಡಮ್ ಟಿವಿ ಮೂಲಕ ಸರ್ಕಾರಕ್ಕಾಗಿರ್ಬೋದು, ಮತದಾರರಿಗೆ ಆಗಿರ್ಬೋದು, ಜೂನ್ 30 ಚುನಾವಣೆ ನಡೀಬೇಕು. ಸೊ ಹೀಗಾಗಿ ತಾವು ಕೂಡ ತಮ್ಮ ಆಯೋಗ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಕೊನೆಯದಾಗಿ ತಾವು ಹೇಳೋದಾದರೆ ಸರ್, ಸರ್ಕಾರಕ್ಕಾಗಿರ್ಬೋದು, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಎಲ್ಲರೂ ಮತದಾನ ಏನೋ ಚುನಾವಣೆ ಚುನಾವಣೆ ಆಗಬೇಕು, ಆಡಳಿತ ಬರಬೇಕು, ಜನಪ್ರತಿನಿಧಿಗಳ ಆಡಳಿತ ಬರಬೇಕು, ಒಂದು ಒಳ್ಳೆಯ ಆಡಳಿತ ಬರಬೇಕು. ಎಲ್ಲರೂ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ, ರಾಜ್ಯದ ಚುನಾವಣೆ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಜೊತೆಗೆ GBA ಜೊತೆಗೆ ಸ್ಥಳೀಯ ಏನು ಮೈಸೂರು ಆಗಿರ್ಬೋದು, ಮಂಗಳೂರು, ಎಲ್ಲ ಚುನಾವಣೆ ಬಗ್ಗೆ ಬಹಳ ಓಪನ್ ಅಪ್ ಆಗಿ ಇವತ್ತು ಫ್ರೀಡಮ್ ಟಿವಿ ಜೊತೆ ಭಾಳ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀವಿ ಸರ್. ಇಷ್ಟೊತ್ತು ನಮ್ಮ ಫ್ರೀಡಮ್ ಟಿವಿ ಜೊತೆ ಕಾರ್ಯಕ್ರಮ ಜೊತೆ ಬಹಳ ಅಚ್ಚುಕಟ್ಟಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಭಾಳ ಸಂತೋಷ ಆಗುತ್ತೆ. ಇಷ್ಟೊತ್ತು ನಮ್ಮ ಜೊತೆ ಸಹಕರಿಸಿದ್ದಕ್ಕೆ ತುಂಬ ಫ್ರೀಡಮ್ ಟಿವಿಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಒಟ್ಟಾರೆ ಕಳೆದ 10-11 ವರ್ಷಗಳಿಂದ GBA ಚುನಾವಣೆ ನಡೆದಿರಲಿಲ್ಲ. ಈಗ ಇವರು ಬಂದು ಈಗ 1 ವರ್ಷ 9 ತಿಂಗಳಾಗಿದೆ. ಈ ಬಾರಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಬೇಕು. ಶತಾಯಗತಾಯ ನಾವು ಜೂನ್ 30 GBA ಚುನಾವಣೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಇದೇ ಮೇ 8ನೇ ತಾರೀಕು ಕೂಡ GBA ಚುನಾವಣೆ ದಿನಾಂಕಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ ಅಂತೇಳಿ ಕೂಡ ಫ್ರೀಡಮ್ ಟಿವಿ ಜೊತೆ ಮುಖ್ಯ ಆಯುಕ್ತರು ಮಾತಾಡಿರುವಂಥದ್ದು. ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರ್ರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.